ಕಡಲಚ್ಚಿರ ಮಲ್ಪೆಗೆ ಸ್ವಾಗತ ಸುಸ್ವಾಗತ. ನೋಡಿ ಹೇಗಿದೆ ಕಡಲಚ್ಚಿರ, ಸಡಗರವೂ ಸಡಗರ, ಜನಸಾಗರ, ಅಲೆಗಳ ಸದ್ದು ಕೇಳುವುದಕ್ಕೆ ಜನರು ಕಾಯ್ದು ಕುಳಿತಿರುವಂತಹ ತಡದಲ್ಲಿ ನೋಡ್ತಿರ್ಬೋದು. Ahí வந்து பியூட்டிஃபுல்லாக தெரியும். ಫ್ಯಾಮಿಲಿ ಜೊತೆ ಎಲ್ಲ ವಿಸಿಟ್ ಮಾಡುವಂಥ ಪ್ಲೇಸು ಮಲ್ಪೆ. ಈಗ ಎಲ್ಲ ಬೀಚ್ನಲ್ಲಿ ಈಜಾಡಕ್ಕೆ ಬಿಟ್ಟಿದ್ದಾರೆ. ನೋಡಿ, ನೀವೇ ನೋಡ್ಬೋದು ಹೇಗೆಲ್ಲ ಈಜಾಡ್ತಿದ್ದಾರೆ, ಜನಗಳು ಸೇರಿದ್ದಾರೆ. ಪ್ರವಾಸಿಗರ ದಂಡೇ ಇಲ್ಲಿದೆ ನೋಡಿ. ಸೆಂಟ್ ಮೇರಿಸ್ ಐಸ್ಲ್ಯಾಂಡ್ ಅಂತ ಇದೆ. ಸುತ್ತಲೂ ನೀರಿದ್ದು ಮಧ್ಯಭಾಗದಲ್ಲಿ ನೀರಿರೋದು, ಭೂಮಿ ಇರೋದನ್ನ ಐಸ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ 400 ರೂಪಾಯಿ ಟಿಕೆಟ್ ಆಗುತ್ತೆ. ಅಲ್ಲಿ ಹೋದರೆ ಒಂಥರ ಅದ್ಭುತವಾದ ತಾಣ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 4 ಕಿಲೋಮೀಟ್ರ್ ಹಡಗ್ನಲ್ಲಿ ಹೋಗಬೇಕು. ಬೋಟಲ್ಲಿ ಆಗ್ಬೋದು, ಹಡಗ್ನಲ್ಲಾದರೆ ಹೋಗ್ಬೋದು. ಎಲ್ಲಿದೆ ಆ ಕಡೆ ಹೋಗ್ತೀರಾ?
ಏನು ಬ್ರದರ್ ಇದೆಲ್ಲ ಏನು ವಿಶೇಷತೆ ಏನು ಇದೆಲ್ಲ ಈ ಥರ ಮಾಡ್ತಾ ಇದ್ದೀರಾ? ಇದು ಕಿಂಗ್ಡಮ್ ಇದು ಹಾಂ ಬಾಯಿಷ್ಮತಿ ಸಾಮ್ರಾಜ್ಯ. ಅಲ್ಲಿ ಪ್ರಜೆಗಳು ನೋಡಿ ಅಲ್ಲಿ ತೋಡ್ತವ್ರೆ ಅಲ್ಲಿ ಕೆಲಸಗಾರ ಅವರಿಂದನೇ ನಾವೆಲ್ಲ ಬೆಳೆದಿರೋದು. ನಮ್ಮ ರಾಜಗಳನ್ನೆಲ್ಲ ಉಳಿಸಿರೋದು. ಅವ್ರನ್ನ ಸಿಬ್ಬಂದಿ ಮಾಡ್ಸಕ್ಕೆ ಇದರಲ್ಲಿ ಪ್ರತಿಯೊಂದನ್ನು ಮಾಡಿದ್ದೀವಿ. ಮತ್ತೆ ಸುತ್ತಲೂ ದೊಡ್ಡದಾದ ಕೋಟೆ ಇದೆ, ಹೆಬ್ಬಾಗ್ಲಿದೆ. ಆಮೇಲೆ ಜನರು ಬೇಕಾದ್ರೆ ಬಂದು ವೀಕ್ಷಣೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಂಟ್ರಿ ಫೀಸ್ ಏನಿಲ್ಲ, ಸ್ಟಾರ್ಟಿಂಗ್ ಎಂಟ್ರಿ ನೋಡಿ ಗಾಯ್ಸ್, ಎಂಟ್ರಿ ಫೀಸ್ ಏನಿಲ್ವಂತೆ. ನೀವು ಸಹ ಬಂದು ಈ ಸುಭದ್ರವಾದ ಕೋಟೆ ನೋಡ್ಬೋದು. ಹಾಗೆ ಕಣ್ಮನ ಸೆಳ್ಕೊಂಡು ಹೋಗ್ಬೋದು ಇಲ್ಲಿಂದ. ಇದು ಎಲ್ಲಿ ಅಂತಂದರೆ ಮಲ್ಪೆ ಬೀಚ್ನಲ್ಲಿ ಇರೋದು ಈ ಭದ್ರವಾದ ಕೋಟೆ. ನಮ್ಮ ಗೆಳೆಯರು ಯಾವ ಊರಿಂದ ಬಂದು ಈ ಭದ್ರಕೋಟೆ ಕಟ್ಟಿದ್ದಾರೆ ಅಂತ ಕೇಳೋಣ ಅಂದರೆ, ನಮ್ಮ ಬೆಂಗಳೂರಿಂದ ಬಂದಿರೋದೇ ಈ ಭದ್ರಕೋಟೆ ಕಟ್ಟೋಕ್ಕೋಸ್ಕರ. ಮಲ್ಪೆ ಬೀಚ್ನಲ್ಲಿ ಈ ಭದ್ರಕೋಟೆಯನ್ನು ಕಟ್ಟಿದ್ದಾರೆ. ನೀವೇನು ಬ್ರೋ ಮಾಡ್ತಿರೋದು? ಹಾರ್ಟ್? ಯಾಕೆ ಬ್ರೋ ನಿಮ್ಗೆ ಹಾರ್ಟ್ ಇಲ್ವಾ? ಅಲ್ಲ, CCT ಸ್ಟೂಡೆಂಟ್ಸ್. ಹೌದಾ? ಯಾವ ಚಾನಲ್ ಅಣ್ಣ ನಿಮ್ದು? ಮಂಜು ಆರ್ಗೌಡ ಟ್ರಾವೆಲರ್. ಮಂಜು ಆರ್ಗೌಡ ಟ್ರಾವೆಲರ್.